ಜನಗಣತಿಯ ಪ್ರಕ್ರಿಯೆಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಚುರುಕುಗೊಂಡಿದೆ. ಈಗಾಗಲೇ ಮನೆ ಮನೆಗಳಿಗೆ ತೆರಳಿ ಡೇಟಾವನ್ನು ಸಂಗ್ರಹಿಸುವುದಕ್ಕೆ ಗಣತಿದಾರರು ಮುಂದಾಗಿದ್ದಾರೆ. ಈ ಜನಗಣತಿ ಕಾರ್ಯಕ್ಕೆ ಗೈರಾಗುವಂತಹ ಸಿಬ್ಬಂದಿಗಳಿದಾರಲ್ಲ, ಅವರ ಮೇಲೆ ಶಿಸ್ತು ಕ್ರಮಕ್ಕೂ ಕೂಡ ಪ್ಲಾನ್ ಆಗಿದೆಯಂತೆ. ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 4068 ಗಣತಿದಾರರ ನೇಮಕ ಆಗಿದೆ. ಕೂಡಲೇ ವಾರ್ಡ್ ವ್ಯಾಪ್ತಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಸೂಚನೆ ಕೊಡಲಾಗಿದೆ. ಒಂದು ವೇಳೆ ಗಣತಿಯಲ್ಲಿ ಭಾಗಿಯಾಗದೇ ಇದ್ದರೆ, ಅರ್ಥಾತ್ ಗೈರಾದರೆ ಶಿಸ್ತು ಕ್ರಮ ಅಂಥೇಳಿ ರಾಜೇಂದ್ರ ಚೋಳನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗೈರಾದ GBA ಸಿಬ್ಬಂದಿಯ ವಿರುದ್ಧ ಕಾನೂನಿನ ಅಡಿ ನಾವು ಕ್ರಮಕ್ಕೆ ಮುಂದಾಗ್ತೀವಿ ಅಂಥೇಳಿ ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಯಾವ ರೀತಿಯ ಕ್ರಮ ಆಗುತ್ತೆ, ಅದು ಈಗಿರುವಂತಹ ಪ್ರಶ್ನೆ. ಯಾವ ರೀತಿಯ ಆ್ಯಕ್ಷನ್ಗೆ ಮುಂದಾಗುತ್ತೆ, ಅದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ. ಗೈರಾದವರ ವಿರುದ್ಧ ಯಾವ ಕ್ರಮ? ಜನಗಣತಿಗೆ ಗೈರಾದರೆ, ಗಣತಿಯಲ್ಲಿ ಭಾಗಿಯಾಗದೇ ಇದ್ದರೆ ಅಂತಹ ಸಿಬ್ಬಂದಿಗೆ 1,000 ರೂಪಾಯಿ ದಂಡ ಅಂತೆ. 3 ವರ್ಷಗಳವರೆಗೂ ಕೂಡ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಿಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಗೈರು ಹಾಜರಾತಿಯ ಅವಧಿಯನ್ನು ಡೈಸ್ ನಾನ್ ಅಂಥೇಳಿ ಕನ್ಸಿಡರ್ ಮಾಡ್ತಾರಂತೆ. ಸೇವಾ ನಿಯಮಾವಳಿಯಂತೆ ಶಿಸ್ತು ಹಾಗೂ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ. ಅಗತ್ಯವಿದ್ದಲ್ಲಿ ಪ್ರಕರಣವನ್ನು ದಾಖಲಿಸುವುದಕ್ಕೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಪವರ್ ಇರುತ್ತೆ. ಕಡ್ಡಾಯವಾಗಿ ಜನಗಣತಿಯ ಕಾರ್ಯಕ್ಕೆ ಹಾಜರಾಗಬೇಕು ಸಿಬ್ಬಂದಿಗಳು ಅಂಥೇಳಿ ಈಗಾಗಲೇ GBA ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅರ್ಥಾತ್ GBA ವ್ಯಾಪ್ತಿಯಲ್ಲಿ ಜನಗಣತಿಯ ಕಾರ್ಯ ಚುರುಕುಗೊಂಡಿದೆ. ಜೊತೆಗೆ ಜನರು ಕೂಡ ಉತ್ತಮವಾಗಿ ಸ್ಪಂದಿಸ್ತಿದ್ದಾರೆ ಅಂಥೇಳಿ ಗಣತಿದಾರರು ಕೂಡ ಹೇಳ್ತಾ ಇದ್ದಾರೆ. ಈಗ ಗಣತಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ GBA ಒಂದಿಷ್ಟು ಪ್ಲಾನನ್ನು ಮಾಡ್ಕೊಳ್ತಾ ಇರುವಂಥದ್ದು.